ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ. ಎಂಥ ಅದ್ಭುತ! ಇದಕ್ಕೆ ಎಷ್ಟು ಸಂಶೋಧನೆ ಮಾಡಲಿ ಎಲ್ಲರೂ. ಏನು ವಿಜ್ಞಾನಿಗಳಿದ್ದಾರೆ, ತತ್ವಜ್ಞಾನಿಗಳಿದ್ದಾರೆ, ದೇಶದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡವರು ಅನ್ಸ್ಕೊಂಡಿದ್ದಾರಲ್ಲ, ಈ ಮಾತನ್ನ ಸಂಶೋಧನೆ ಮಾಡಲಿ. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು. ಅಕ್ಕ ಬಹಳ ಒಂದು ವಚನ ಹಾಡ್ತಾರೆ ಅವರು. ಭಕ್ತಿಗೆ ಫಲಪದಂಗಳಲ್ಲದೆ ಲಿಂಗವಿಲ್ಲ. ಎಷ್ಟು ಚೆನ್ನಾಗಿದೆ! ಸಂಶೋಧನೆ ಮಾಡಬೇಕಿದೆ, ಇದು ಸಂಶೋಧನೆ ಮಾಡಬೇಕು, ಸುಮ್ಮನೆ ಅವಲೋಕನ ಮಾಡಬೇಕು. ಭಕ್ತಿಗೆ ಫಲಪದಂಗಳಲ್ಲದೆ ಲಿಂಗವಿಲ್ಲ, ಕರ್ಮಕ್ಕೆ ನರಕವಲ್ಲದೆ ಲಿಂಗವಿಲ್ಲ. ಎಂಥ ವಚನ, ಎಂಥ ಮಾತು ಹೇಳ್ತಾರೆ. ನಾವು ಕರ್ಮ, ಇವತ್ತು ಜಗತ್ತಿನ ತುಂಬೆಲ್ಲ ಕರ್ಮನೇ ನಡೀತಾ ಇರೋದು, ಅದಕ್ಕೆ ನರಕನೇ, ಅಲ್ಲೂ ಲಿಂಗ ಇಲ್ಲ. ಜ್ಞಾನಕ್ಕೆ ಪರಿಭ್ರಮಣವಲ್ಲದೆ ಲಿಂಗವಿಲ್ಲ. ಯಾರಾದರೂ ಅತ್ಯಂತ ಮೇಲ್ಮಟ್ಟದ ಜ್ಞಾನ ಅಥವಾ ನೂರಾರು ವಿಷಯಗಳನ್ನು ತಿಳ್ಕೊಂಡಾರೆ ಅಂದರೆ ಅವ್ರಿಗೂ ಸಿಗೋದಿಲ್ಲ ಅಂತ, ಅದು ಪರಿಭ್ರಮಣ. ಮತ್ತೆ ಅದರೊಳಗೇನಿದೆ, ಇದರೊಳಗೇನಿದೆ, ಇಲ್ಲೇನೆ ಅಲ್ಲಿದೆ, ಅಲ್ಲೂ ಪರಿಭ್ರಮಣ, ಅವ್ರಿಗೂ ಲಿಂಗ ಸಿಗೋದಿಲ್ಲ ಅಂತ. ಮತ್ತೆ ಏನು ಹೇಳ್ತಾರೆ, ಇದನ್ನ ಸಂಶೋಧನೆ ಮಾಡಬೇಕಿದೆ ನಾವು ಹೆಚ್ಚಿನದಾಗಿ. ಇದು ಕಾರಣ, ತನ್ನ ತಾನರಿದು ತಾನಾರಂದು ತಿರಿದರೆ ಚನ್ನ ಮಲ್ಲಿಕಾರ್ಜುನ ಲಿಂಗ ತಾನೇ ಬೇರಲ್ಲ. ಇದು ಸಿದ್ಧಾಂತ. ಆಗ್ಲೇ ಆ ತಾಯಿಯವರು ಹೇಳಿದ್ರು, ಏನಾದರೂ ಜಗತ್ತಿನೊಳಗೆ ದೊಡ್ಡ ಸಿದ್ಧಾಂತ ತತ್ವವನ್ನು ಕೊಟ್ಟಿದ್ದು ಬಸವಾದಿ ಶರಣರು ಒಂದೇ ಅಂಶದಿಂದ ನಾವು ತಗೊಂಬನಿಸ್ಬೇಕು. ಯಾವುದದು ಅಂದ್ರೆ, ನನ್ನನ್ನು ನಾನು ತಿಳ್ಕೊಳ್ಳೋ ಆರು ನಾನೆಂದು ವಿಚಾರಿಸಿ. ನಾನು ಯಾರು ಅಂತ ತೋರಿಸ್ಕೊಟ್ಟದ್ದೇ ಶರಣ ಧರ್ಮ ಅನ್ನೋದನ್ನು ಮರೆಯುವಂತೆಲ್ಲ. ಅದನ್ನಾಗಲೇ ಪ್ರಸ್ತಾಪ ಮಾಡಿದ್ದ. ಮೊದಲು ನಾನು ಯಾರು ಅಂತ ತಿಳ್ಕೊಂಡ್ರೆ ಅದರೊಳಗಿರುವಂಥ ಅದ್ಭುತ 72,000 ನರನಾಡಿಗಳಲ್ಲಿ ರಕ್ತ ಪಾಸ್ ಆಗುತ್ತೆ. ಒಂದು ಸಾರಿ ಪಂಪ್ ಮಾಡಿದರೆ 100 ಕಿಲೋಮೀಟರ್ ಪಾಸ್ ಆಗುತ್ತೆ. ಒಂದು ಕಣ್ಣಿನ ಕೂದಲೇ ಇರುವಷ್ಟು ರಂಧ್ರದಲ್ಲಿ ರಕ್ತ ಪಾಸ್ ಆಗುತ್ತೆ. ಇಷ್ಟು ಹತ್ರ ಪೈಪ್ ಹಾಕಿದ್ರು, ಕಬ್ಬಿಣದ ಪೈಪ್ ಹಾಕಿದ್ರು ಕಿತ್ಕೊಂಡು ಹೋಗುತ್ತೆ ನೀರು ಹಾಯಿಸಿದಾಗ. ಆದರೆ ಇಂಥ ಅದ್ಭುತ ಇರುವಂಥ 100 ಮೂಳೆಗಳ ಜೋಡಣೆಯಿಂದ, ಅದಕ್ಕೆ ಹ್ಯೂಮನ್ ಬಾಡಿ ಇಸ್ ಫ್ಯಾಂಟಾಸ್ಟಿಕ್ ಅಂಡ್ ಕಾಂಪ್ಲಿಕೇಟೆಡ್ ಮೆಷಿನ್. ಹ್ಯೂಮನ್ ಬಾಡಿ ಈಸ್ ಫ್ಯಾಂಟಾಸ್ಟಿಕ್ ಅಂಡ್ ಕಾಂಪ್ಲಿಕೇಟೆಡ್ ಮಿಷನ್ ಅಂತ ಬರೀತ. ಎಂಥ ಅದ್ಭುತ ವಿಷಯ! ಅದಕ್ಕೆ ಆರು ನಾನೆಂದು ವಿಚಾರಿಸು. ಇನ್ನು ಬಲದ ಪ್ರಶ್ನೆ, ಸಬಲ, ಅಬಲ, ದುರ್ಬಲ, ಬಲ ಅಂತ ಇಟ್ಕೊಂಡ್ಬಿಡೋಣ. ನೋಡಿ, ಶರಣರು ಕೊಟ್ಟಿದ್ದು ಬಹಳ ಸೂಕ್ಷ್ಮ ಗಮನಿಸಬೇಕು. ಅದೊಬ್ಬರುಗಳು ಕೇಳ್ತಾರೆ, ಬಸವಣ್ಣ ಕೇಳ್ತಾರೆ, ನನ್ನ ಮಾತು ಇಲ್ಲೂ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಏಳ. ಬಸವಣ್ಣರೇ ಕೇಳಿರೋದು. ಈ 6 ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತ. ಮತ್ತೆ ಬಹಳ ಅಲ್ಲೊಬ್ಬರುಗಳು ಬಹಳ ಬಸವಣ್ಣ ಬಹಳ ಅಹಂಕಾರ ಬಂದ್ಬಿಡ್ತು. ಮತ್ತಾರು ಅಂತ ತಿಳ್ಕೊಳ್ತಾರೆ, ಇನ್ನು ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಅಂತ. ಇದು ಬೇಕಾಗಿರೋದು ನಮಗೆ. ನಾನು ಭಕ್ತನಾಗಬೇಕು, ಇನ್ನು ಉಳಿದವರೆಲ್ಲ ಗಂಡ ಇರಲಿ, ಪುರುಷನಿರ್ಲಿ, ಸ್ತ್ರೀ ಇರಲಿ, ಎಲ್ಲರೂ ಜಂಗಮಲಿಂಗ ನೀನೇ ಅಂದ್ರೆ ಈ ಜಗತ್ನಾಗ ಏನಾರ ಸಮಸ್ಯೆ ಬಂದ್ರು ನೋಡೋಣ ಮುಂದೆ. ಹೌದಾ? ಕಟು ಸತ್ಯನ. ಜಂಗಮಲಿಂಗ ನೀವೆಲ್ಲ ಜಂಗಮಲಿಂಗ ಅಂತೇಳಿ ನಿಮ್ಮನ್ನು ಕೈ ಮುಗಿದ್ರೆ ಎಲ್ರಿ ಸಮಸ್ಯೆ ಬರ್ತದೆ. ಆಗ್ಲೇ ಸಾಮರಸ್ಯದ ಮಾತನಾಡಿದ್ರು. ಸಾಮರಸ್ಯ ಇದ್ರೆ ಜಂಗಮಲಿಂಗ, ನೀವು ಗಂಡು ಹೆಣ್ಣನ್ನ ಜಂಗಮಲಿಂಗ ಅಂತ ತಿಳ್ಕೊಂಡ್ರೆ, ಅಥವಾ ಹೆಣ್ಣು ಗಂಡನ್ನ ಜಂಗಮಲಿಂಗ ಅಂತ ತಿಳ್ಕೊಂಡ್ರೆ, ಹೆಣ್ಣು ಮಾಡುವ ಎಲ್ಲ ಕೆಲಸಗಳನ್ನು ಗಂಡು ಪೂರೈಸ್ಬೋದು. ಬಟ್ಟೆ ಒಗೆಯೋದ್ರಿಂದ ಹಿಡಿದು ಎಲ್ಲಾ ಕೆಲಸಗಳನ್ನು ಸಹಿತ ಗಂಡು ಮಾಡ್ಲಿಕ್ಕೆ ಸಾಧ್ಯ ಉಂಟು, ಮಾಡ್ತಾರೆ. ಆ ಸಾಮರಸ್ಯದ ಬದುಕು ಕಾಣಬೇಕು. ನಿನ್ನಲ್ಲಿ ದೈವವನ್ನು ಕಾಣಬೇಕು, ತಾಯಿಯಲ್ಲಿ ಪುರುಷ ದೈವವನ್ನು ಕಾಣಬೇಕು. ನೀವು ಗಂಡು ಮಾಡುವಂತ ಗುದ್ಲಿ ಹಿಡಿಯುವ ಕೆಲಸ ಇದೆಯಲ್ಲ, ಆ ಸಾಮರಸ್ಯ ಬದುಕು, ನಿನ್ನ ಆ ಜಂಗಮತ್ವ ನೋಡಿದ ತಕ್ಷಣನೇ ಎಲ್ಲ ಕೆಲಸನೂ ಸಹಿತ ಪುರುಷ ಸಹಿತ ಮಾಡ್ಬೋದು, ಹೆಣ್ಣು ಮಾಡ್ಬೋದು, ಪುರುಷನು ಮಾಡ್ಬೋದು. ಅದಕ್ಕೋಸ್ಕರ ಸಾಮರಸ್ಯದ ಬದುಕು ಬಹಳ ಮುಖ್ಯ ಆಗುತ್ತೆ. ನನ್ನ ಅನುಭವದಲ್ಲಿ ಬಸವಣ್ಣವ್ರು ಕೊಟ್ಟಿದ್ದು ಬಲ ಅಂತ. ಯಾವ ಬಲ ನೋಡಿ, ಬಸವಣ್ಣವ್ರು ಆಗ್ಲೇ ವಚನ ಹೇಳಿದ್ರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೀಳು. ಬಲ ಬಂತ ಅಲ್ಲೊಂದು, ಜ್ಞಾನ ಇದ್ರು ಬಿಟ್ರೆ ಅಜ್ಞಾನದ ಬಲ ಹೋಯ್ತು, ಒಂದು ಸಬಲವಾದಿ. ಆಮೇಲೆ ಸತ್ಯದ ಬಲದಿಂದ ಅಸತ್ಯದ ಕೇಡನು, ಸತ್ಯದ ಬಲ ಒಂದೋಯ್ತು. ನೋಡಿ, ಬಸವಣ್ಣವರು ಮೊದಲಿಗೆ ಈ ಜಗತ್ತನ್ನು ಗಮನಿಸ್ತಾರೆ, ಯಾರ್ಯಾರಿಗೆ ಯಾವ ಬಲ ಅಂತ ಇದೆ ಅಂತ ನೋಡಿದ್ರು. ಕೆಲವರಿಗೆ ಹಣದ ಬಲ ಇತ್ತು. ಎಷ್ಟು ಜ್ಞಾನಿಗಳು ಬಸವಣ್ಣನವರು ಅಂದ್ರೆ, ತತ್ವಜ್ಞಾನಿಗಳು ಹೌದು, ವಿಜ್ಞಾನಿಗಳು ಹೌದು, ಅವರು ಎಲ್ಲಾ ತರದ ಜ್ಞಾನ ಬಲ್ಲವರು, ಸಮಗ್ರ ವಿಷಯಗಳ ಕ್ರಾಂತಿ ಪುರುಷರು. ಅವರು ಹೇಳ್ತಾರೆ, ಬಲ, ಹಣದ ಬಲ ನೋಡಿದ್ರು, ಕೆಲವ್ರನ್ನ ಅಧಿಕಾರ ಬಲ ಯಾರು ನೋಡಿದ್ರು, ಆಮೇಲೆ ವಿದ್ಯಾ ಬಲ ಯಾರು ನೋಡಿದ್ರು. ಇವು 3 ಬಲ ಯಾರಿಗಿಲ್ಲ, ಇನ್ಯಾರಿಗಿಲ್ಲ ಅಂತ ಯೋಚನೆ ಮಾಡಿದ್ರು. ಅವರು ಕೊಟ್ಟಿದ್ದು ನೈತಿಕ ಬಲ. ನುಡುಕಿದವರಿಗೆಲ್ಲರಿಗೂ
ಈ ಮೂರು ಬಲಗಳು ಯಾವತ್ತಲ್ಲ ಒಂದು ದಿವಸ ನಮ್ಮನ್ನು ಕೆಟ್ಟ ದಾರಿಗೆ ಹಿಡಿತವೆ. ಅಧಿಕಾರ ಬಲ ಇದ್ರೂ ಅಷ್ಟೇ, ಹಣದ ಬಲ ಇದ್ರೂ ಅಷ್ಟೇ, ವಿದ್ಯಾ ಮದ ಇದ್ರೂ ಸತ್ಯ ಒಂದಲ್ಲ ಒಂದು ದಿವಸ ನಮಗೆ ದಾರಿ ತಪ್ಪಿಸ್ತವೆ. ಆದರೆ ಎರಡು ಬಲ ಇದ್ರೆ ಯಾವತ್ತೂ ದಾರಿ ತಪ್ಪಿಸಲ್ಲ. ಅದು ಯೋಚನೆ ಮಾಡಿ ಅಂತ ಎಲ್ರಿಗೂ ಕೊಟ್ಟರು ಅವರು. ಅದ್ಯಾವ ಬಲ ಅಂದ್ರೆ ನೈತಿಕ ಬಲ. ಎರಡನೇದಾಗಿ ಆಧ್ಯಾತ್ಮ ಬಲ, ಆತ್ಮಬಲವನ್ನು ತುಂಬಿದ್ರು. ಇಡೀ ಜಗತ್ತೆಲ್ಲ, ಇಡೀ ಸಾಮಾನ್ಯ ಕುರಿ ಕಾಯೋರು ಸಹಿತ, ಹೊಲದಲ್ಲಿ ಕೆಲಸ ಮಾಡೋರು ಸಹಿತ, ಎಲ್ಲರೂ ಸಹಿತ ಎದ್ದು ನಿಂತ್ಕೊಂಡ್ರು. ಈ ಮೂರು ಬಲವನ್ನು ಅಡಗಿಸಿದ್ರು. ಗಮನಿಸಿ, ಇದು ದೊಡ್ಡ ಸಾಧನೆ. ನೈತಿಕ ಬಲ, ಆಧ್ಯಾತ್ಮಿಕ ಬಲದಿಂದ, ಆತ್ಮ ಬಲದಿಂದ, ಅಧಿಕಾರ ಬಲ, ಹಣದ ಬಲ, ವಿದ್ಯಾ ಮದ ಅಂತ ಇತ್ತು. ಆ ಮೂರು ಬಲನ್ನು ಅಡಗಿಸಿದ್ರು ಈ ನೈತಿಕ ಬಲದಿಂದ, ಆಧ್ಯಾತ್ಮಿಕ ಬಲದಿಂದ. ಈ ಬಲವನ್ನು ಯಾರಿಟ್ಕೊಳ್ತೀವಿ ಯಾವತ್ತೂ ಯಾರಿಗೂ ಸೋಲಾಗಲ್ಲ. ಇದನ್ನೊಂದಿಷ್ಟು ತಿಳ್ಕೊಂಡ್ಬಿಡಿ. ನಾವಾಗಲಿ, ನೀವಾಗಲಿ, ಸನ್ಯಾಸಿಗಳಾಗಲಿ, ಸಂಸಾರಿಗಳಾಗಲಿ, ಪುರುಷನಾಗಲಿ, ಸ್ತ್ರೀ ಆಗಲಿ, ಇವೆರಡು ಬಲಗಳು ನಮಗಿರಬೇಕು ಅಂತ ಹೇಳ್ತಾ ಇದನ್ನು ಶರಣರು ಕೊಟ್ಟಿದ್ದಾರೆ.